ಸೊ ಈ ಬಿಲ್ಡಿಂಗ್ ಏನೋ ನೀವು ಜಸ್ಟ್ 30 lakhs ಡೌನ್ ಪೇಮೆಂಟ್ ಮಾಡಿದ್ರೆ ಸಿಬಿಲ್ ಎಲ್ಲ ಚೆನ್ನಾಗಿದ್ರೆ ಆರಾಮಾಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಮನೆ ಒಳಗೆ ಕೂಡ ನೋಡ್ಬೋದು ಎಷ್ಟು ಸೂಪರ್ ಆಗಿದೆ ಅಂತ. ಇದನ್ನ ನೋಡಿದ್ರೆ ಯಾರು 20-30 ಅನ್ನಲ್ಲ ಸರ್. ಪಾರ್ಕಿಂಗ್ ಏರಿಯಾ ಅಂತೂ ಸಿಕ್ಕಾಬಡೆ ದೊಡ್ಡದಾಗಿದೆ. ಆಲ್ಮೋಸ್ಟ್ ಒಂದು 2 ಕಾರ್ ಪಾರ್ಕ್ ಮಾಡ್ಬೋದಲ್ಲ ಸರ್ ಇಲ್ಲಿ. ಸರ್ ಫಿನೋಲೆಕ್ಸ್ ವೈರ್ಸ್ ಓಕೆ, ಲಿಶಾ ಬಂದ್ಬಿಟ್ಟು ಸ್ವಿಚಸ್ ನೋಡ್ಬೋದು ಅಲ್ಲಿ. ಓಕೆ, 7-8 ಸ್ಕೂಲ್ ಸರೌಂಡಿಂಗ್ ಅಲ್ಲಿ ಇದೆ ಸರ್. ಸರೌಂಡಿಂಗ್ ಅಲ್ಲಿ ಇದೆ. ಆ ಕಡೆನೂ ವೆಂಟಿಲೇಷನ್ ಇದೆ, ಈ ಕಡೆನೂ ವೆಂಟಿಲೇಷನ್ ಇದೆ. ಎಲ್ಲ ಕಡೆ ಪರ್ಫೆಕ್ಟ್ ಆಗಿ ಮಾಡಿ ಎಲ್ಲ ಕಂಫರ್ಟಬಲ್ ಆಗಿ ಓಡಾಡಬೇಕು ಅಂತ ಹೇಳ್ಬಿಟ್ಟು ಮೇನ್ ಡೋರ್ ಗೇಟ್ ಈ ಕೋಡ್ ಯೂಸ್ ಮಾಡಿದೀವಿ. ಮತ್ತೆ ಇನ್ನೊಂದು ಏನಂದ್ರೆ ಹೈಲೈಟ್ ಅಂದ್ರೆ POP ಜಿ ಪ್ರೊಫೈಲ್ ವಿತ್ ಗ್ಲಾಸ್ ಕಂಪ್ಲೀಟ್ ಫ್ಯಾಬ್ರಿಕ್ ಅಲ್ಲಿ ಎಷ್ಟು ಶೈನ್ ಹೊಡಿತಿದೆ ಅಂತ. ಇದೆಲ್ಲ ಫುಲ್ ಟೀ ಕೂಡ ಬರುತ್ತಲ್ಲ ಸರ್? ಕಂಪ್ಲೀಟ್ ಟೀ ಕೋಡ್ ಬರುತ್ತೆ ಸರ್. ಹೌದು ಇದು ಆಕ್ಚುಲಿ ಸ್ಪೇಸ್ ಸೇವಿಂಗ್. ಈ ತರ ಓಪನ್ ಮಾಡ್ಕೊಂಡು ಹಿಂಗೆ ಹಾಕೋಬಹುದು. ಎಲ್ಲ ಇಟಾಲಿಯನ್ ಮಾರ್ಬಲ್ ಫಿನಿಶ್ ಬರುತ್ತೆ. ಇದು ಟಫ್ ಅಂಡ್ ಗ್ಲಾಸ್. ಇದು ಟಫ್ ಅಂಡ್ ಗ್ಲಾಸ್. ಇದು ಮಾಸ್ಟರ್ ಬೆಡ್ರೂಮ್ ಸರ್. ಇದು ಮಾಸ್ಟರ್ ಬೆಡ್ರೂಮ್. ವಾವ್, ಟೈಮ್ ತಗೊಂಡು ಮಾಡಿರೋದು ಸರ್. ನಾವು ಸೆಲೆಕ್ಷನ್ಗೆ ಅಂತಾನೆ ಒನ್ ಡೇ ಕಂಪ್ಲೀಟ್ ಆಗಿ ಟೈಪ್ ಸೆಲೆಕ್ಷನ್ಗೆ ವಾಷಿಂಗ್ ಮಿಷಿನ್ಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದೀವಿ. ಸೊ ಇದು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ರೆ ಇಲ್ಲಿ ಬಾಲ್ಕನಿ ಬರುತ್ತಲ್ಲ? ಹೌದು ಸರ್. ಇದೊಂದು ಟೆರೆಸ್ ಏರಿಯಾ ಕೊಟ್ಟಿದ್ದೀರಾ. ಆಮೇಲೆ ಡಿಸೈನ್ ಆಗಿ ಮಾಡಿದ್ದೀನಿ ಸರ್. ಇಲ್ಲೊಂದು ಸ್ವಲ್ಪ ಕೂತ್ಕೊಂಡಾಗ ನಮಗೆ ಕಂಪ್ಲೀಟ್ ವಾಟರ್ ಪ್ರೂಫ್ ಮಾಡಿಸಿ, ಪ್ಲಸ್ ಏನು ಅಂತಂದ್ರೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರೋ ಒಂದು ಬಿಲ್ಡಿಂಗ್ ತೋರಿಸ್ತೀನಿ. ಸೊ ಮೇಲ್ಗಡೆಯಿಂದ ಹಂಗೆ ಕೆಳಗಡೆ ತನಕ ನೋಡಿ. ಸೊ ಎಲಿವೇಶನ್ನು ಅದೆಲ್ಲ ಸೂಪರ್ ಆಗಿದೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ ಈ ಬಿಲ್ಡಿಂಗ್ ಪರ್ಟಿಕ್ಯುಲರ್ ಆಗಿ ಸೂಪರಾಗಿ ಕಟ್ಟಿರೋ ಬಿಲ್ಡಿಂಗ್ ಒಂದು ಸೇಲ್ಗಿದೆ. ಎಲ್ಲಿ ಅಂದರೆ ನಮ್ಮ ಬೆಂಗಳೂರು ಒಂದು ಹಾಟ್ ಸೆಲ್ಲಿಂಗ್ ಒಂದು ಏರಿಯಾ ಅಂತ ಹೇಳ್ಬೋದು. ಬನಶಂಕರಿ 6 ಸ್ಟೇಜು 7 ಬ್ಲಾಕಲ್ಲೇ ಬರುತ್ತೆ. ಸೊ ಈ ಬಿಲ್ಡಿಂಗ್ ಎಷ್ಟೊಂದು ಜನ ತುಂಬ ಜನ ಕೇಳ್ತಾನೆ ಇರಿ ಸರ್, ಬನಶಂಕರಿ 6 ಸ್ಟೇಜ್ ಕಡೆ ಒಂದು ಸೂಪರ್ ಆಗಿರೋ ಒಂದು ಬಿಲ್ಡಿಂಗ್ಸು ಸೇಲ್ಗಿದ್ರೆ ತೋರಿಸಿ ಅಂತ. ಸೊ ನಿಮ್ಮ ಮುಂದೆ ಕೂಡ ತಂದಿದ್ದೀನಿ. ಸೊ ಈ ಬಿಲ್ಡಿಂಗ್ ಏನೋ ನೀವು ಜಸ್ಟ್ 30 lakhs ಡೌನ್ ಪೇಮೆಂಟ್ ಮಾಡಿದ್ರೆ ಸಿಬಿಲ್ ಎಲ್ಲ ಚೆನ್ನಾಗಿದ್ರೆ ಆರಾಮಾಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಲೋನ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಯಾಕಂದರೆ ಇದು ಬಂದುಬಿಟ್ಟು BDA ಪ್ರಾಪರ್ಟಿ ಆಗುತ್ತೆ. 2030 BDA ಪ್ರಾಪರ್ಟಿ. ಸೊ ಡೈಮೆನ್ಷನ್ ನೀವು ನೋಡಿದ್ರೆ 2030 ಅನ್ಸಲ್ಲ, ಬಟ್ ಆ ಥರ ಒಂದು ಸೂಪರಾಗಿ ಪ್ಲ್ಯಾನ್ ಮಾಡಿ ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡಿದೆ G+2.5 ಅಲ್ಲಿ ಸೂಪರಾಗಿ ಕಟ್ಟಿದ್ದಾರೆ. ಎಲ್ಲನೂ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ನೋಡ್ಬೋದು ನೀವು, ಹಂಗೆ ಸ್ಟೋನ್ ಕ್ಲಾಡಿಂಗ್ಸ್ ಇದೆ, ಟಫ್ ಆ್ಯಂಡ್ ಗ್ಲಾಸಸ್ ಇದೆ. ಇದು ಕೂಡ ನಿಮಗೆ ಫೆಂಡರ್ ಮ್ಯಾಕ್ಸ್ ಶೀಟ್ ವಿತ್ CNC ಕಟ್ಟಿಂಗ್ ಎಲ್ಲ ಇದೆ. ರಾಯಲ್ ಎಮೋಷನ್ ಪೇಂಟ್ ಯೂಸ್ ಮಾಡಿದ್ದಾರೆ. ಸೊ ಬಿಲ್ಡಿಂಗ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲನೂ ತಿಳ್ಕೊಳ್ಳೋಣ. ಮತ್ತು ಈ ಬಿಲ್ಡಿಂಗ್ ಪಕ್ಕದಲ್ಲಿ ನಿಮಗೆ ಒಂದು ಟಾಪಿಕ್ ಅಂತ ಒಂದು ಸೂಪರ್ ಆಗಿರೋ ಒಂದು ಪಬ್ ಕೂಡ ಇದೆ. ಅದನ್ನು ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಮತ್ತು ಸೋಂಪುರ ಟೋಲ್ ಗೇಟಿಂದ ಜಸ್ಟ್ 100 ಮೀಟರ್ಸಲ್ಲಿದೆ. ಕೆಂಗೇರಿ ಮೆಟ್ರೋ ಸ್ಟೇಷನಿಂದ 5 ಕಿಲೋಮೀಟರ್ಸಲ್ಲಿದೆ. ಸೊ ಆಲ್ಮೋಸ್ಟ್ ಎಲ್ಲನೂ ಒಂದು ಪಕ್ಕದಲ್ಲಿರೋ ಒಂದು ಏರಿಯಾ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ನೀವು ಪಕ್ಕದಲ್ಲಿ ಕೂಡ ನೋಡಿ ಎಲ್ಲನೂ ಒಂದು ವೆಲ್ ಡೆವಲಪ್ಡ್ ಏರಿಯಾ. ನಿಮಗೆ ವಾಟರ್ ಸಪ್ಲೈ ಇದೆ, ಮತ್ತು ನಿಮಗೆ ಗಾರ್ಬೇಜ್ ಫೆಸಿಲಿಟಿ ಕೂಡ ಇದೆ, ಎಲೆಕ್ಟ್ರಿಕ್ ಸಪ್ಲೈ ಇದೆ. ಏನು ಪ್ರಾಬ್ಲಮ್ ಇಲ್ಲ, ಒಂದು ಫುಲ್ಲಿ ಡೆವಲಪ್ಡ್ ಏರಿಯಾ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಲ್ಯಾಂಡ್ ವ್ಯಾಲ್ಯೂ ಕೂಡ ಸೂಪರಾಗಿ ಇನ್ಕ್ರೀಸ್ ಮಾಡುತ್ತೆ. ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೂ ಕೂಡ ಒಂದು ಸೂಪರ್ ಆಪರ್ಚುನಿಟಿ ಅಂತ ಕೂಡ ಹೇಳ್ಬೋದು. ಅಥವಾ ನೀವು ಏನಾದ್ರು ಸ್ಟೇ ಮಾಡಿ ಒಂದು ಫ್ಯಾಮಿಲಿಗೆ, ಹೊಸ ಫ್ಯಾಮಿಲಿ ಏನಾದ್ರು ನೋಡ್ತಿದ್ರೆ, ಹೊಸ ಬಿಲ್ಡಿಂಗ್ ಏನಾದ್ರು ನೋಡ್ತಿದ್ರೆ ಅದು ಕೂಡ ಒಂದು ಸೂಪರ್ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಹೇಳ್ಬೋದು. ಸೊ ಬಿಲ್ಡಿಂಗ್ ಒಳಗೆ ನೋಡೋಣ, ಫುಲ್ ಡೀಟೇಲ್ಸ್ ಎಲ್ಲನೂ ತಿಳ್ಕೊಳ್ಳೋಣ ಬನ್ನಿ. ಓಕೆ, ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಈ ಬಿಲ್ಡಿಂಗ್ ಓನರ್ ಕೂಡ ಇದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಶೇಖರ್ ಅಂತ ಹೇಳಿ ಸರ್. ಸೂಪರ್ ಸರ್. ಒಂದು ಸೂಪರ್ ಆಗಿರೋ ಒಂದು ಬಿಲ್ಡಿಂಗ್ ಕೂಡ ಮಾಡಿ ಸೇಲ್ ಮಾಡ್ತೀರಾ. ಆ್ಯಕ್ಚುಲಿ ಈ ಏರಿಯಲ್ಲಿ ಬಂದ್ಬಿಟ್ಟು ನಿಮ್ಮ ಬಿಲ್ಡಿಂಗೇ ಹೈಲೈಟ್ ಅಂತ ಹೇಳ್ಬೋದು. ಅಷ್ಟೊಂದು ಸೂಪರ್ ಆಗಿದೆ. ಮತ್ತು 20-30 ಡೈಮೆನ್ಷನಲ್ಲಿ ಇಷ್ಟು ಸೂಪರಾಗಿ ಕಟ್ಟಿದ್ದೀರಾ, ಆ ಥರ ಅನ್ಸೋದೇ ಇಲ್ಲ. ಅದನ್ನು ಒಂದು ಸರ್, ಈ ಮನೆ ಆ್ಯಕ್ಚುಲಿ ಬಂದ್ಬಿಟ್ಟು ಇವಾಗ ಸೇಲ್ಗಿಟ್ಟಿರಲ್ಲ. ಇದು ಎಷ್ಟು ಡೈಮೆನ್ಷನಲ್ಲಿ ಬರುತ್ತೆ ಸರ್? ಸರ್ ಇದು 20-30 ಬರುತ್ತೆ ಸರ್. ಇದು BDA ಪ್ರಾಪರ್ಟಿ ಆಗಿರುತ್ತೆ. 20-30 ಡೈಮೆನ್ಷನ್ ಬರುತ್ತೆ. ಸೊ ಇದು ಯಾವ ಏರಿಯಾ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ? ಬನಶಂಕರಿ 6 ಸ್ಟೇಜ್ 7th ಬ್ಲಾಕಲ್ಲಿ ಬರುತ್ತೆ ಸರ್. ಇದು ಪಕ್ಕ ಏನೇನೆಲ್ಲ ಬರ್ಬೋದು ಸರ್? ನೈಸ್ ರೋಡು ಇಲ್ಲಿಂದ ಒಂದು 100 ಮೀಟರ್ಸ್ ಇದೆ. ಮತ್ತೆ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ನಿಮಗೆ 5.5 ಕಿಲೋಮೀಟರ್ ಆಗುತ್ತೆ. ಆಮೇಲೆ ತಲಗಡ್ಪುರ ಮೆಟ್ರೋ ಸ್ಟೇಷನ್ಗೆ 4.5 ಕಿಲೋಮೀಟರ್ ಬರುತ್ತೆ. ಆಮೇಲೆ ಇಲ್ಲಿ ಅಕ್ಕಪಕ್ಕ ನಿಮಗೆ ರಾಷ್ಟ್ರೋತ್ಥಾನ ಸ್ಕೂಲ್ ಇದೆ. ಆಮೇಲೆ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಬರುತ್ತೆ. ಮತ್ತೆ ಮಹಾಲಕ್ಷ್ಮಿ ಟೆಂಪಲ್ ಅಂತ ಒಂದು ಫೇಮಸ್ ಇದೆ. ಮತ್ತೆ ಚೌಟ್ರಿ ಇದೆ. ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಒಂದಿದೆ. ಹೆಚ್ಚು ಕಡಿಮೆ ಸುಮಾರು ಒಂದು 7-8 ಸ್ಕೂಲ್ ಸರೌಂಡಿಂಗ್ ಅಲ್ಲಿ ಇದೆ ಸರ್. ಸರೌಂಡಿಂಗ್ ಅಲ್ಲಿ ಇದೆ. ಆಮೇಲೆ ಇದರಲ್ಲಿ ಪ್ಲಸ್ ಏನು ಅಂತಂದ್ರೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಹೊಸೂರು ರೋಡ್ ಹೋಗಕ್ಕೂ ನಾವು ನೈಸ್ ರೋಡ್ ತುಮಕೂರು ಹೋಗ್ಬೇಕನ್ನೋ ನೈಸ್ ರೋಡಲ್ಲೇ ಹೋಗ್ಬೋದು. ಈ ಕಡೆ ತುಮಕೂರು ಆಗಿರ್ಬೋದು, ಈ ಕಡೆ ಹೊಸೂರು ರೋಡ್ ಆಗಿರ್ಬೋದು. ಆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಮತ್ತೆ ಸಿಟಿಗೆ ನಾವು ಬೇಗ ಹೋಗ್ಬೇಕು ಅಂದ್ರೆ 8 ಮಿನಿಟ್ಸ್ ಒಳಗೆ ನಾವು 9 ರೀಚ್ ಆಗ್ಬಿಡ್ತೀವಿ, ನೈಸ್ ರೋಡ್ ಹತ್ಬಿಟ್ರೆ ನಾವು. ಓಕೆ,
ಓಕೆ ಸೂಪರ್ ಸರ್. ಆ್ಯಂಡ್ ಇಲ್ಲಿ ಕೂಡ ನೋಡ್ಬೋದು ಅಕ್ಕಪಕ್ಕ ಫುಲ್ ಎಲ್ಲ ಡೆವಲಪ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದನ್ನು. ಹೌದು ಸರ್. ಸೊ ಇಲ್ಲಿ ಎಲಿವೇಶನಲ್ಲಿ ಏನೇನು ಮಾಡಿದ್ದೀರಾ ಅದು ಒಂದ್ಸತಿ ಹೇಳ್ಬಿಡಿ ಸರ್. ಸರ್ ಇದು ಫಡ್ಡರ್ ಮ್ಯಾಕ್ ಶೀಟ್ ಹಾಕಿದ್ದೀವಿ ಗೇಟ್ಗೆ, ಓಕೆ. ಮತ್ತೆ SS ಲೇಸರ್ ಕಟ್ಟಲ್ಲಿ ಮಾಡಿಸ್ಬಿಟ್ಟು ನಾವು ಹಾಕಿದ್ದೀವಿ. ಯಾಕಂದ್ರೆ ಅದೇ ಒಂದು ಹೈಲೈಟ್ ಆಗಿ ಕಾಣ್ತಿದೆ ಆ್ಯಕ್ಚುಲಿ ಸರ್. ಮತ್ತೆ ಮೇಲ್ಗಡೆ ಸ್ಟೋನ್ ಕ್ಲಾಡಿಂಗ್ಸು ಟೀ ಕೋಡ್ಸ್ ಎಲ್ಲ ಬರುತ್ತೆ. ಹೌದು ಸರ್. ನೀವು ಫಸ್ಟ್ ನೀವು ನೋಡಿದಾಗ ಯಾರಿಗೆ ಬಂದರೂ ಮನೆ ಒಳಗಡೆ ಬರ್ತಾ ಇದ್ರೆ ಒಂಥರ ಪೀಸ್ನೆಸ್ ಅಂತ ಅನ್ಸ್ಬೇಕು. ಹಾಗಾಗಿ ಎಲ್ಲಾನು ಮನ್ಸಿಟ್ಟು ಮಾಡಿರೋಂಥ ಪ್ರಾಜೆಕ್ಟ್ ಸರ್ ಇದು. ಸರ್ ಒಳಗೆ ಹೋಗಿ ನೋಡೋಣ. ಖಂಡಿತ ಸರ್. ಸೊ ನೋಡ್ಬೋದು ಪಾರ್ಕಿಂಗ್ ಏರಿಯಾ ಅಂತೂ ಸಿಕ್ಕಾಬಡೆ ದೊಡ್ಡದಾಗಿದೆ. ಆಲ್ಮೋಸ್ಟ್ ಒಂದು 2 ಕಾರ್ ಪಾರ್ಕ್ ಮಾಡ್ಬೋದಲ್ಲ ಸರ್ ಇಲ್ಲಿ? ಒಂದು ಇನೋವಾ ಮಾಡ್ಬೋದು ಸರ್, ಮತ್ತೆ ಒಂದು ಶಿಫ್ಟ್ ಕಾರ್ನ ನಾವು ಪಾರ್ಕ್ ಮಾಡ್ಬೋದು. ಒಂದು 10 ವೆಹಿಕಲ್ ಬೈಕ್ಸ್ ಏನಾದ್ರು ಇದೆ 10 ವೆಹಿಕಲ್ ಪಾರ್ಕ್ ಮಾಡ್ಬೋದು ಸರ್. ಮನೇಲಿ ಏನಾರು ಬರ್ತಡೇ ಫಂಕ್ಷನ್ಸು ಮಾಡ್ಬೋದು ಇಲ್ಲಿ. ಸಫಿಷಿಯಂಟ್ ನೋಡಿದ್ರೆ ಎಲ್ಲ ನೀಟಾಗಿದೆ. ಮತ್ತೆ ಇಲ್ಲಿ ಬಂದರೆ ನಾವೊಂದು ಟಾಯ್ಲೆಟ್ ಕೊಟ್ಟಿದ್ದೀವಿ. ಕೆಳಗಡೆನೂ ಕೊಟ್ಬಿಟ್ಟಿರೋ ಟಾಯ್ಲೆಟ್? ಹೌದು ಸರ್. ಓ ಸೂಪರ್. ಇದು ಕೊಟ್ಟಿದ್ದೀವಿ. ಅದು ಕೂಡ ಫ್ಲೋರಿಂಗ್ ಟು ಸೀಲ್ ಟೈಲ್ಸ್, ಜಾಗ್ವಾರ್ ಫಿಟ್ಟಿಂಗ್ಸೇ ಇದೆ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಸರ್. ಇಟ್ ಈಸ್ ಅ ಕಾಮನ್ ಟಾಯ್ಲೆಟ್. ಇನ್ ಕೇಸ್ ಯಾರ ವರ್ಕರ್ಸು ಯಾರೋ ಒಬ್ರು ಬಂದರು ಅಂತ ಹೇಳಿದ್ರೆ ಔಟ್ಸೈಡ್ ಪೀಪಲ್ ಬಂದರೆ ಅದನ್ನ ಯೂಸ್ ಮಾಡೋಕ್ಕೆ ಅಂತೇಳಿ. ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಸಿಲಿಂಡರ್ ಸರ್, ಗ್ಯಾಸ್ ಹಾಕಕ್ಕೆ ಪ್ರಾವಿಷನ್. ಓಕೆ. ಮತ್ತೆ ಇದು ಟೈಲ್ಸ್ ಯಾವುದು ಸರ್ ಯೂಸ್ ಮಾಡಿ? ಸರ್ ಇದು ಪೇವಿಡ್ ಟೈಲ್ಸ್ ಅಂತ ಹೇಳ್ಬಿಟ್ಟು ಇದು ನಾರ್ಮಲ್ಲಿ 80 to 90 rupees ರೇಂಜಲ್ಲಿ ನಾವು ನೋಡ್ಬಿಟ್ಟು ತಗೊಂಡಿರೋದು ಸರ್. ಓಕೆ ಓಕೆ. ಆಮೇಲೆ ಅದು ಟೈಲ್ಸ್ದು ಗ್ಲೋ ನೋಡ್ಬೋದು ನಿಮಗೆ, ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಪ್ರತಿ ಒಂದು ಪ್ರಾಡಕ್ಟ್ ನೀವು ನೋಡ್ಕೊಂಬಂದ್ರೆ ಮನ್ಸಿಗೆ ಇಷ್ಟ ಆಗಬೇಕು. ಇವಾಗ ನಮ್ಮ ಮನ್ಸಿಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಒಂದು 4 ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋ ಮಟ್ಟದಲ್ಲಿ ಥಿಂಕ್ ಮಾಡಿ ವಿತ್ ಆರ್ಕಿಟೆಕ್ಟ್ಸು ಮತ್ತೆ ಇಂಜಿನಿಯರು ಎಲ್ಲರದ್ದು ಕನ್ಸರ್ನ್ ಇಟ್ಕೊಂಡು ಮಾಡಿರೋ ಅಂಥದ್ದು ಸರ್ ಇದು. ಸೂಪರ್ ಸರ್. ಇಲ್ಲಿ ಟ್ಯಾಂಕ್ ಕೆಪಾಸಿಟಿ ಅಂದರೆ ಎಷ್ಟು ಬರುತ್ತೆ ಸರ್? ವಾಟರ್ ಟ್ಯಾಂಕ್ ಬಂದ್ಬಿಟ್ಟು 8000 ಲೀಟರ್ಸ್ ಇದೆ ಸರ್. 8000 ಲೀಟರ್ಸ್ ಸರ್. ಓಕೆ. ಆಮೇಲೆ ಓವರ್ ಹೆಡ್ ಟ್ಯಾಂಕ್ ನಾವು 1000 ಕೊಟ್ಟಿದ್ದೀವಿ. ಈಗ ಕಾವೇರಿಗೆ ಅಂತ ಹೇಳಿ ಪ್ರಾವಿಷನ್ ಇಟ್ಟಿದ್ದೀವಿ. ಆಲ್ರೆಡಿ ಮುಂದ್ಗಡೆ ಎಲ್ಲ ಕಾವೇರಿ ನೀರಿಗೆ ಪೈಪ್ಲೈನ್ ಎಲ್ಲ ಹೋಗಿದೆ. ಇನ್ನೇನು ಅಂದ್ರೆ ಇನ್ನು ನೆಕ್ಸ್ಟ್ ಸ್ಪೇಸ್ ಅಲ್ಲಿ ಐ ಥಿಂಕ್ ಅನದರ್ 3-4 months ಅಲ್ಲಿ ಕಾವೇರಿ ವಾಟರ್ ಬಿಡ್ತಾರೆ ಸರ್. ಆಲೆ ಪೈಪ್ಲೈನ್ ಎಲ್ಲ ಆಗಿದೆ ಸರ್. ಮತ್ತೆ ಇಲ್ಲಿ ಬೋರ್ ಏನಾದ್ರು ಆಪ್ಷನ್ಸ್ ಏನಾದ್ರು ಇದೆಯಾ? ಖಂಡಿತ ಸರ್, ಬೋರ್ ಇದೆ. ಅದು ಕೂಡ ನಮಗೆ 450ಗೆಲ್ಲ ನೀರು ಸಿಕ್ಕಿದೆ ಸರ್. 450ಗೆ ನಾವು ಆದ್ರೂ ಡೆಪ್ತ್ಗೆ ಹೋಗಿದ್ವಿ. ನಿಯರ್ಲಿ ಅಬೌಟ್ 850 to 900 ವರೆಗೂ ಹೋಗಿದ್ದೀವಿ ಸರ್. 2.5 inch ನೀರು ಸಿಕ್ಕಿದೆ ಸರ್ ನಮಗೆ. ಸೂಪರ್ ಅಲ್ಲ. ಇಲ್ಲಿ ಮೇನ್ ಎಲೆಕ್ಟ್ರಿಕಲ್ ಸಪ್ಲೈ ಸರ್ ಅಲ್ಲಿ ಟೋಟಲ್ ಆಗಿ. ಸರ್ ಇಲ್ಲಿ ಪಿಲ್ಲರ್ಸ್ ಎಲ್ಲ ಎಷ್ಟು ಬರುತ್ತೆ ಸರ್? ಟೋಟಲ್ 8 pillars ಬರುತ್ತೆ ಸರ್. 8 pillars ಬರುತ್ತೆ. ಸೊ ಇಲ್ಲಿ ಸಿಮೆಂಟ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದೀರಾ ಸರ್? ಬಿರ್ಲಾ ಸೂಪರ್ ಯೂಸ್ ಮಾಡಿದ್ದೀವಿ. ಮತ್ತೆ ಸ್ಟೀಲ್ ಬಂದ್ಬಿಟ್ಟು JSW ಯೂಸ್ ಮಾಡಿ. JSW ಬರುತ್ತೆ. ವೈರ್ಸು ಸ್ವಿಚಸ್ ಎಲ್ಲ ಸರ್ ಫಿನೋಲೆಕ್ಸು ವೈರ್ಸು. ಲಿಶಾ ಬಂದ್ಬಿಟ್ಟು ಸ್ವಿಚಸ್ ನೀವು ನೋಡ್ಬೋದು ಅಲ್ಲಿ. ಲೇಟೆಸ್ಟ್ ಡಿಸೈನ್ ಏನಿದೆಯೋ ಅದ್ರ ಪ್ರಕಾರನೇ ಮಾಡಿದ್ದೀವಿ ಸರ್. ಓಕೆ ಸರ್. ಸೊ ಮೇಲ್ಗಡೆ ಕೂಡ ಹೋಗಿ ನೋಡೋಣ ಯಾವ ಥರ. ಮತ್ತೆ ಇದನ್ನು ನಮ್ದು SS ರೈಲಿಂಗ್ ಬಂದ್ಬಿಟ್ಟು ಜಿಂದಾಲೆ ಯೂಸ್ ಮಾಡಿದ್ದೀವಿ. ಜಿಂದಾಲೆ ಬರುತ್ತೆ ಇದು. ನೀವು ನೋಡಿದ್ರೆ ಎಲ್ಲರೂ ಒಂದ್ ಕಡೆ ಮಾರ್ಕ್ ಸಿಗುತ್ತೆ ನಿಮಗೆ. ಜಿಂದಾಲ್ ಅಂತ ಇರುತ್ತೆ ಸರ್. ಸೂಪರ್. ಇಲ್ಲಿ ಕೂಡ ಲಪೋತ್ರ ಹಾಕಿದ್ದೀರಾ? ಅದು ಕೂಡ 3 feet ಬಂದಿದೆ. 3 feet ಕೊಟ್ಟಿದ್ದೀವಿ ಸರ್. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ವಯಸ್ಸಾದವರು ಮಕ್ಕಳು ಎಲ್ಲ ಕಂಫರ್ಟಬಲ್ ಆಗಿ ಓಡಾಡಬೇಕು ಅಂತ ಹೇಳ್ಬಿಟ್ಟು 3 feet. ಇನ್ನೊಂದು ಏನಂದ್ರೆ ಐಟಮ್ಸ್ ಏನಾದ್ರು ತೊಗೊಂಡೋಗ್ಬೇಕಂದ್ರೆ ಹೌದು ಸರ್, ಅದು ಇದೇನೆ ಬೆಸ್ಟ್. ಮೇನ್ ಇಂಟೆನ್ಷನ್ ಅದೇ ಇದೆ ಸರ್ ನಮ್ಮದು. ಓಕೆ ಸೂಪರ್. ಸೊ ನೆಕ್ಸ್ಟ್ ಕೂಡ ನೋಡ್ಬೋದು ಮೇಲ್ಗಡೆ ರಾಫ್ಟರ್ಸ್ ಕೊಟ್ಟಿದ್ದೀರಲ್ಲ? ಹೌದು ಸರ್, ಒಂದು ಲುಕ್ ಪರ್ಪಸ್ಗೆ. ಸೊ ಎಂಟ್ರೆನ್ಸ್ ಡೋರ್ ಕೂಡ ನೋಡೋಣ ಯಾವ ಥರ ಇದೆ ಅಂತ. ಸೊ ಎಂಟ್ರೆನ್ಸ್ ಡೋರ್ ನೋಡ್ಬೋದು. ಇದು ಕೂಡ ಸೂಪರಾಗಿ ಡಿಸೈನ್ ಮಾಡಿದ್ದೀರಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದೆಲ್ಲ ಟೀ ಕೋಡೇ ಬರುತ್ತಾ ಸರ್? ಸರ್ ಕಂಪ್ಲೀಟ್ ಟೀ ಕೋಡ್ ಬರುತ್ತೆ ಸರ್. ನಾವು ಮೇನ್ ಡೋರ್ಗೆ ಟೀ ಕೋಡ್ ಯೂಸ್ ಮಾಡಿದ್ದೀವಿ. ಮತ್ತು ಶಟರ್ಸ್ಗೆ ಟೀ ಕೋಡ್ ಯೂಸ್ ಮಾಡಿದ್ದೀವಿ. ಪೂಜಾ ರೂಮ್ಗೆ ಟೀ ಕೋಡ್ ಯೂಸ್ ಮಾಡಿದ್ದೀವಿ ಸರ್. ಯೂಸ್ ಮಾಡಿದ್ದೀರಾ? ಇದೆಲ್ಲ ಗ್ರಾನೈಟ್ ಬರುತ್ತಾ? ಕಂಪ್ಲೀಟ್ ಗ್ರಾನೈಟ್, ಫುಲ್ ಎಲ್ಲ ಗ್ರಾನೈಟೇ ಬರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಕೂಡ ನೋಡ್ಬೋದು ವ್ಯೂ ಹೆಂಗಿದೆ ಅಂತ. ಸೊ ಇವಾಗ ಒಳಗೆ ಹೋಗಿ ನೋಡೋಣ ಬನ್ನಿ. ಓಕೆ. ಸೊ ಮನೆ ಒಳಗೆ ಕೂಡ ನೋಡ್ಬೋದು ಎಷ್ಟು ಸೂಪರ್ ಆಗಿದೆ ಅಂತ. ಇದನ್ನ ನೋಡಿದ್ರೆ ಯಾರು 20-30 ಅನ್ನಲ್ಲ ಸರ್, ನಿಮಗೆ ಹೇಳಿರ್ತಾರೆ ಅನ್ಕೊತೀನಿ ನಿಮ್ಮ ರಿಲೇಟಿವ್ಸ್. ಅಷ್ಟೊಂದು ದೊಡ್ಡದಾಗಿದೆ. ಯಾಕೆಂದರೆ ನಾರ್ಮಲಿ ಎಲ್ಲ ಫ್ಯಾಮಿಲಿ ಇರ್ಬೋದು, ಒಬ್ಬರು ವಯಸ್ಸಾಗಿರೋದು ಇರ್ಬೋದು, ತಂದೆ ತಾಯಿ ಇರ್ಬೋದು, ತಾತ ಅಜ್ಜಿ ಇರ್ಬೋದು, ಎಲ್ಲ ಸೇರೋದೇ ನಾವು ಇಲ್ಲಿ ಹಾಲಲ್ಲಿ. ಸುಮಾರು ಜನ ನನ್ನ ಹತ್ರ ಕೇಳೋದೇನು ಅಂತ ಹೇಳಿದ್ರೆ ಇದು 30-40 20-30 ಅಂತ ಕೇಳ್ತಾರೆ ಸರ್. ಯಾಕೆಂದರೆ ಅಷ್ಟು ಸ್ಪೇಷಿಯಸ್ ಆಗಿದೆ ಹಾಲು, ತುಂಬ ನೀಟಾಗಿ ಕೊಟ್ಟಿದ್ದೀವಿ. ಸ್ವಲ್ಪ ನಾರ್ಮಲಿ ಬೇರೆ ನೀವು ಮನೆಗಳು ನೋಡಿದ್ರೆ 20-30 ತುಂಬ ಕಂಜೆಸ್ಟ್ ಥರ ಇರುತ್ತೆ. ನೀವು ದೊಡ್ಡ ದೊಡ್ಡ ಸೋಫಾಸ್ ಎಲ್ಲ ಹಾಕೋಬಹುದು. ಕರೆಕ್ಟ್. ದೊಡ್ಡ ದೊಡ್ಡ ಕಾರ್ನರ್ ಸೋಫಾನು ಹಾಕೋಬಹುದು, ಅಷ್ಟು ಒಂದು ಸೂಪರ್ ಆಗಿದೆ. ಮತ್ತೆ ಇನ್ನೊಂದು ಏನಂದ್ರೆ ಸರ್ 20-30 ವೆಂಟಿಲೇಷನ್ ಇಲ್ಲ ಅಂತ ತುಂಬ ಜನ ಹೇಳ್ತಾರೆ. ಬಟ್ ಇದು ನೋಡಿ ಕಿಟಕಿ ಎಷ್ಟು ಉದ್ದ ಅಂತ ಕೊಟ್ಟಿದ್ದಾರೆ ಅಂತ.
ಸೊ ಅದೆಲ್ಲ ಗೊತ್ತಾಗುತ್ತೆ. ವೆಂಟಿಲೇಷನ್ ಆ ಕಡೆನೂ ವೆಂಟಿಲೇಷನ್ ಇದೆ, ಈ ಕಡೆನೂ ವೆಂಟಿಲೇಷನ್ ಇದೆ, ಎಲ್ಲ ಕಡೆ ಪರ್ಫೆಕ್ಟಾಗಿ ಮಾಡಿದ್ದೀರಾ. ಮತ್ತು ಇನ್ನೊಂದು ಏನಂದರೆ ಹೈಲೈಟ್ ಅಂದರೆ POP, ಅದು ಕೂಡ ಒಂದು ಸೂಪರ್ ಕಲರಲ್ಲಿ ಮ್ಯಾಚ್ ಕೂಡ ಮಾಡಿದ್ದೀರಾ. ನೋಡ್ಬೋದು TV ಕ್ಯಾಬಿನೆಟ್ ಕೂಡ ಸೂಪರಾಗಿ ಮಾಡಿದ್ದಾರೆ. ಸೊ ಇಲ್ಲಿರೋ ಮೆಟೀರಿಯಲ್ಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಹಂಗೆ ಸರ್ ಇದು ಬಂದ್ಬಿಟ್ಟು ಜಿ ಪ್ರೊಫೈಲ್ ವಿತ್ ಗ್ಲಾಸ್. ಓಕೆ, ಸೂಪರ್ ಆಗಿದೆ. ಇದು ಕೂಡ ಎಲ್ಲ ನೀವು ಫೋಟೋಸ್ ಆಗಿರ್ಬೋದು, ನಿಮ್ಮ ಏನಾರ ಒಂದು ಲುಕ್ ಆಗಿ ಬರುತ್ತೆ ಅದು ಕೂಡ. ಹೌದು. ಸೊ ನೆಕ್ಸ್ಟ್ ಅಂದರೆ ಇಲ್ಲೊಂದು TV ಕ್ಯಾಬಿನೆಟ್ ಕೊಟ್ಟಿದ್ದೀರಾ. ಇದು ಲ್ಯಾಮಿನೇಟ್ ವಿತ್ ಗ್ಲಾಸಿ ಫಿನಿಶ್ ಇದೆ ಸರ್. ಗ್ಲಾಸ್ ಫಿನಿಶ್ ಸೈಡು ಫ್ಯಾಬ್ರಿಕ್ ಥರ ಫ್ಯಾಬ್ರಿಕ್ ಸರ್, ಕಂಪ್ಲೀಟ್ ಫ್ಯಾಬ್ರಿಕ್ ಅಲ್ಲಿ ಎಷ್ಟು ಶೈನ್ ಹೊಡಿತಿದೆ ಅಂತ. ಇದು ಮಸ್ತಾಗಿದೆ ವಿತ್ LED ಲೈಟಿಂಗ್ಸ್ ಪ್ರೊವೈಡ್. ಹೌದು ಸರ್. ಇದು ನಾವು ಬ್ರೌನ್ ಗ್ರಾನೈಟ್ ನಾವು ಕೊಟ್ಟಿರೋದ್ರಿಂದ ಕೆಳಗಡೆ ಕಾಂಟ್ರಾಸ್ಟ್ ಕಲರ್ ಇರಬೇಕು ಅಂತೇಳಿ ಅದಕ್ಕೆ ಸುಮಾರು ಜನ ವೈಟನ್ನ ಪ್ರಿಫರ್ ಮಾಡಿದ್ರು. ಆದರೆ ನಾವಿಲ್ಲ, ಇದು ಕ್ರೀಮಿಶ್ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕ್ರೀಮಿಶ್ ವಿತ್ ಗ್ರೇ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ವಿತ್ ಆರ್ಕಿಟೆಕ್ಟ್ಸ್ ಕೂತ್ಕೊಂಡು ಡಿಸೈನ್ ಮಾಡಿ ಮಾಡಿರೋ ಅಂಥದ್ದು ಸರ್ ಇದು TV ಕ್ಯಾಬಿನೆಟ್. ಸೊ ನೆಕ್ಸ್ಟ್ ಏನಂದ್ರೆ ಸರ್, ವಾಸ್ತು ಪ್ರಕಾರ ಇದೆಯಾ ಅಂತ ತುಂಬ ಜನ ಕೇಳ್ತಾರೆ. ಎಂಟ್ರೆನ್ಸು ಕಿಚನ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ನಾರ್ತ್ ಈಸ್ಟ್ ಬರುತ್ತೆ ಸರ್ ನಿಮಗೆ. ಬಾಗಿಲು ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ಗೆ, ಬಟ್ ನಾರ್ತ್ ಈಸ್ಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಂದ್ರೆ ಇದು ಸ್ವಲ್ಪ ಸ್ಲೈಟ್ಲಿ ನಾರ್ತ್ ಈಸ್ಟ್ ಕಡೆಗೆ ಇರೋದು. ಗೇಟ್ ಎಲ್ಲ ಬಂದ್ಬಿಟ್ಟು ನಿಮಗೆ ನಾರ್ತ್ ಗೇಟು, ಮೇನ್ ಡೋರ್ ಬಂದ್ಬಿಟ್ಟು ನಿಮಗೆ ಈಸ್ಟ್ ಫೇಸ್ ಇದೆ, ಈಸ್ಟ್ ಫೇಸಿಂಗ್ ಬರುತ್ತೆ. ಓಕೆ, ಆಮೇಲೆ ಸ್ಟೆಪ್ಸ್ ಕೆಳಗಡೆ ಸ್ಪೇಸ್ ಇಷ್ಟಿದೆ ನೋಡಿ ಸರ್. ಇಷ್ಟೊಂದೆಲ್ಲ ಜಾಗ ಯುಟಿಲೈಸ್ ಮಾಡ್ಬೋದು ನಾವು. ಹೌದೌದು. ಓಕೆ, ಇಲ್ಲಿ ಕೂಡ ತುಂಬಾ ಸುಮಾರು ಸ್ಪೇಸ್ ಇದೆ. ಅಲ್ಲೂ ಇದೆ, ಮತ್ತೆ ಅಲ್ಲೂ ಇದೆ ನಿಮಗೆ. ಓಕೆ, ಸೊ ನಿಮಗೆ ಫ್ರಿಜ್ಜು ಇಲ್ಲಿ ಇಟ್ಕೋಬೋದು, ಪ್ರಾವಿಷನ್ ಮಾಡಿದ್ದೀವಿ. ಯಾಕಂದರೆ ಈ ಏರಿಯಾನ ನಾವು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಐಟಮ್ ಏನಾರು ಇಟ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಇಟ್ಕೋಬೋದು. ಇಲ್ಲೂ ಇಟ್ಕೊಬೋದು. ಓಕೆ, ನೆಕ್ಸ್ಟು ಇಲ್ಲಿ ಕೂಡ ಒಂದು ಪೂಜಾ ರೂಮ್ ಇದೆ. ಪೂಜಾ ಯೂನಿಟ್ ಕೂಡ ತುಂಬ ಜನ ಒಂದು ಲುಕ್ಕಾಗಿ ಮಾಡಬೇಕು ಅಂದ್ಕೊಂಡಿದ್ದಾರೆ. ನೀವು ಅದೇ ಪ್ರಕಾರನೇ ಮಾಡಿಟ್ಟಿದ್ದೀರಾ. ಹೌದು ಸರ್. ಇದೆಲ್ಲ ಫುಲ್ ಟೀ ಕೂಡ ಬರುತ್ತಲ್ಲ ಸರ್? ಕಂಪ್ಲೀಟ್ ಟೀ ಕೂಡ ಬರುತ್ತೆ ಸರ್. ಓಕೆ, ಸೊ ಇಲ್ಲೂ ಓಮ್ ಅಂತ ಡಿಸೈನ್ ಕಟಿಂಗ್ಸು. ಹೌದು, ಮೇಲ್ಗಡೆ ಎಲ್ಲ ಸೂಪರ್ ಆಗಿದೆ. ನಾವು ದೇವ್ರ ಪೂಜೆ ಮಾಡೋಕ್ಕೆ ಅಂತ ಹೊರಟಾಗ ನಮಗೆ ಆ ಫೀಲ್ ಬರಬೇಕು ಸರ್. ನಮ್ಮ ಫಸ್ಟು ನಮ್ದೇನೋ ದಿನನಿತ್ಯ ಕೆಲಸಗಳು ಇರುತ್ತೆ. ಹೋಗ್ಬೇಕಾದ್ರೆ ನಾವು ಪೂಜಾ ರೂಮ್ ಓಪನ್ ಮಾಡಿದ ತಕ್ಷಣ ಏನೋ ಒಂಥರ ಪೀಸ್ ಅನ್ಸ್ಬೇಕು. ಹಾಗಾಗಿ ಅದನ್ನ ಬ್ಯಾಕ್ ಗ್ರೌಂಡ್ ಆ ಥರ ಕೊಟ್ಟಿದ್ದೀವಿ ನಾವು. ಸೂಪರ್. ಓಕೆ, ನೆಕ್ಸ್ಟು ಕಿಚನ್ ಏರಿಯಾಗೆ ಹೋಗಕ್ಕೆ ಮುಂಚೆ ಈ ಹಾಲ್ದು ಡೈಮೆನ್ಷನ್ ಎಷ್ಟು ಬರುತ್ತೆ ಸರ್ ಇದು? ಸರ್ 15x14 ಬರುತ್ತೆ ಸರ್. 15x14 ಬರುತ್ತೆ. ಓಕೆ, ಇದು ಆಕ್ಚುಲಿ ಬಂದ್ಬಿಟ್ಟು ಇದೆಷ್ಟು ಬರುತ್ತೆ ಡೈಮೆನ್ಷನ್? ಸರ್ ಇದು 7.5x7.5. 7.5x7.5. ಓಕೆ, ಇದು ಕೂಡ ನೋಡ್ಬೋದು. ಮಾಡರ್ನ್ ಕಿಚನ್, ಜಿ ಪ್ರೊಫೈಲ್ ವಿತ್ ಗ್ಲಾಸ್ ಕೊಟ್ಟಿದ್ದೀರಾ. ಇದನ್ನು ಹೈಡ್ರಾಲಿಕ್ ಬರುತ್ತೆ. ಹೌದು, ಸಾಫ್ಟ್ ಕ್ಲೋಸರ್ಸ್ ಇದೆ. ಇದು ಥಿಕ್ನೆಸ್ ಎಷ್ಟು ಬರ್ಬೋದು ಸರ್? ಇದು 40 mm ಬರುತ್ತೆ. ಬ್ಲ್ಯಾಕ್ ಗ್ಯಾಲಕ್ಸಿ ಗ್ರಾನೈಟ್ ಬರುತ್ತೆ ಸರ್. ಕ್ವಾಡ್ಸ್ ಯೂಸ್ ಮಾಡಿದ್ದೀರಾ? ಕ್ವಾಡ್ಸ್ ಯೂಸ್ ಮಾಡಿದ್ದೀವಿ. ಮತ್ತೆ ನಮಗೆ ನೀರು ಪ್ರಾವಿಷನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲಿ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು. ಸೂಪರ್. ಅದು ಕೂಡ ಅಡ್ಜಸ್ಟ್ಮೆಂಟ್ ಇದೆ. ಕೆಳಗೆ ಕೂಡ ಸ್ಟೋರೇಜ್ ಸ್ಪೇಸ್. ಹೌದು ಸರ್, ಸ್ಟೋರೇಜ್ ಮೇಲ್ಗಡೆ ಕೆಳಗಡೆ ಎಲ್ಲ ಇಲ್ಲೆಲ್ಲ ಇದೆ. ಮತ್ತೆ ಬ್ಯಾಸ್ಕೆಟ್ಸ್ ಎಲ್ಲ ಬ್ಯಾಸ್ಕೆಟ್ಸ್ ಇದೆ. ವಿಕರ್ ಬ್ಯಾಸ್ಕೆಟ್ಸು ಎಲ್ಲ ಇದೆಯಲ್ಲ? ಎಲ್ಲ ಇದೆ ಫುಲ್ಲು. ಅದು ಕೂಡ ಸೂಪರ್ ಆಗಿದೆ. ಇದು ಆ್ಯಕ್ಚುಲಿ ಸ್ಪೇಸ್ ಸೇವಿಂಗ್. ಈ ಥರ ಓಪನ್ ಮಾಡ್ಕೊಂಡು ಹಿಂಗೆ ಹಾಕೊಬೋದು. ಹೌದು ಸರ್. ಓಕೆ, ನೆಕ್ಸ್ಟ್ ಇದು ಯುಟಿಲಿಟಿ ಏರಿಯಾ ಬರುತ್ತೆ. ಯುಟಿಲಿಟಿ ಏರಿಯಾ ಬರುತ್ತೆ. ಸೇಫ್ಟಿ ಇದು ಕೂಡ ಕೊಟ್ಟಿದ್ದೀವಿ. ನಮ್ಗೆ ವೆಂಟಿಲೇಷನ್ಗೆ ಜಾಸ್ತಿ ಪ್ರಾವಿಷನ್ ಕೊಟ್ಟಿದ್ದೀವಿ ಸರ್. ಮತ್ತು ಇದು ಡೈನಿಂಗ್ ಹಾಲ್ ಸರ್. ಇದು ಡೈನಿಂಗ್ ಹಾಲ್. ಓಕೆ, ಇದು ಆ್ಯಕ್ಚುಲಿ ರೂಮ್ ಥರನೂ ಮಾಡ್ಕೊಬೋದಲ್ಲ ನಾವು? ಇದು ರೂಮ್ ಥರನೂ ಮಾಡ್ಕೋಬೋದು. ಇವಾಗ ತುಂಬ ಏಜ್ ಆಗಿರೋ ಪರ್ಸನ್ನು ಸ್ಟೇರ್ಸ್ ಕೇಸ್ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇಲ್ಲಿ ಕಾಟ ಹಾಕೊಂಡ್ರೆ, ನೀವು ಈ ಕಡೆ ಬಂದು ನೋಡಿದ್ರೆ ನೀವು ಆ ಕಡೆಗೆ ಕಂಪ್ಲೀಟಾಗಿ ಮೇನ್ ಡೋರ್ ನಿಮ್ಗೆ ಕಾಣಿಸೋದೇ ಇಲ್ಲ. ಇದು ಪಕ್ಕ ಇದು ಏನಂದ್ರೆ ಈ ಸ್ಪೇಸ್ನ ತುಂಬ ಯೂಟಿಲೈಸ್ ಮಾಡಿದೀವಿ ನಾವು. ಔಟ್ ಸೈಡ್ ಅವ್ರು ಬಂದಿರೋರು ಯಾರು ಡೈರೆಕ್ಟ್ ಆಗಿ ಇಲ್ಲಿ ಬರಲ್ಲ. ಅವ್ರು ಇದು ಪ್ರೈವೇಟ್ ಸ್ಪೇಸ್ ತರನೇ ಇರುತ್ತೆ ಸರ್. ಮೇಲ್ಗಡೆನೂ ರಾಫ್ಟರ್ಸ್ ಕೊಟ್ಟಿದ್ದೀರಾ ಡಿಸೈನ್? ಹೌದು ಸರ್. ಸೂಪರ್. ಇದು ಪಕ್ಕದಲ್ಲೇ ವಾಶ್ರೂಮು ಇದೆ. ವಾಶ್ರೂಮ್ ಇದೆ, ವಾಶ್ ಬೇಸಿನ್ನು. ಇಲ್ಲೇ ವಾಶ್ ಬೇಸಿನ್ನು ಇದೆ. ಬಿಕಾಸ್ ಡೈನಿಂಗ್ ಹಾಲ್ ಕೊಟ್ಟಿರೋದ್ರಿಂದ ಒಂದು ವಾಶ್ ಮೆಷಿನ್ ಅಲ್ಲೇ ಪ್ರಾವಿಷನ್ ಮಾಡಿದ್ದಾರೆ. ಇದು ಕೂಡ ಟೈಲ್ಸ್ ಎಲ್ಲ ಸೂಪರ್ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಎಲ್ಲರೂ ಚಿಕ್ಕದು ಕೊಡ್ತಾರೆ, ಬಟ್ ಈ ಟೈಲ್ಸೇ ದೊಡ್ಡದಾಗಿದೆ. ಹೌದು ಸರ್, 4x2 ಇರುತ್ತೆ. ಎಲ್ಲ ಇಟಾಲಿಯನ್ ಮಾರ್ಬಲ್ ಫಿನಿಶೇ ಬರುತ್ತೆ. ಓಕೆ, ಸೂಪರ್. ಸೊ ಮೇಲ್ಗಡೆನೂ ಇನ್ನೊಂದು ರೂಮ್ಸ್ ಎಲ್ಲ ಬರುತ್ತಲ್ಲ? ಹೌದು ಸರ್, ಬನ್ನಿ ಸರ್ ಕರ್ಕೊಂಡು. ಓಕೆ, ಸೊ ಇದು ಕೂಡ 3 feet ಬರುತ್ತಲ್ಲ ಸರ್? ಸರ್ ಸ್ಟೆಪ್ಸ್ ಎಲ್ಲ ಬಂದ್ಬಿಟ್ಟು 3 feet ಇದೆ ಲೆಂತ್. ಯಾಕಂದ್ರೆ ಕಂಫರ್ಟಬಲ್ ಆಗಿ ಯಾರೇ ಒಬ್ರು ಬಂದ್ರು ಮತ್ತೆ ಐಟಮ್ ಏನಾರು ಅವ್ರು ಏನಾರು ಶಿಫ್ಟ್ ಮಾಡ್ಬೇಕಂದ್ರು ಕಂಫರ್ಟಬಲ್ ಆಗಿರ್ಲಿ ಅಂತ ಮಾಡಿದೀವಿ. ಇದು ಟಫ್ ಅಂಡ್ ಗ್ಲಾಸ್? ಇದು ಟಫ್ ಅಂಡ್ ಗ್ಲಾಸ್. ಹೌದು ಸರ್. ಸೊ ಇಲ್ಲೂ ಒಂದು ಮಸ್ತಾಗಿರೋ ಒಂದು ಸ್ಕೈಲೈಟ್ ಪ್ರಾವಿಷನ್ ಮಾಡಿದ್ದೀರಾ? ಹೌದು ಸರ್.
ಸೊ ಬೆಳಕಿಗೆ ಆರಾಮ. ಹೌದು ಸರ್, ಇನ್ನೊಂದು ವಾಸ್ತು ಕೂಡ ತುಂಬಾ ಜನ ಹೇಳ್ತಾರಲ್ಲ ಸರ್. ಹೌದು ಸರ್, ವಾಸ್ತು ಅಂದರೆ ಗಾಳಿ ಬೆಳಕು ತುಂಬ ಚೆನ್ನಾಗಿರಬೇಕು ಸರ್ ಫಸ್ಟು, ಆಮೇಲೆ ನಮ್ಮದು ಮಿಕ್ಕಿದೆಲ್ಲ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಹೌದೌದು ಸರ್. ಟಫ್ ಆ್ಯಂಡ್ ಗ್ಲಾಸ್ ಬರುತ್ತೆ. ಸೊ ಇದು ಕೂಡ ನಾವು ನೋಡ್ಬೋದು, ಒಂದು ಸ್ಟಡಿ ಯೂನಿಟ್ ಥರ ಇದೆ ಇದು ಮಧ್ಯ. ಸ್ಟಡಿ ಯೂನಿಟೇ ಸರ್ ಅದು. ಸ್ಟಡಿ ಯೂನಿಟ್ ಓಕೆ, ಹೌದೌದು. ಸೂಪರ್. ವರ್ಕ್ ಮಾಡೋರು ಕೂಡ ಇಲ್ಲೇ ವರ್ಕ್ ಮಾಡ್ಬೋದು, ಸ್ಟಡಿ ಮಾಡೋರು ಮಕ್ಕಳೆಲ್ಲ ಯೂಸ್ ಆಗುತ್ತೆ. ಇದೆಲ್ಲ ನಾರ್ಮಲಿ ಏನು ಮಾಡ್ತಾರೆ 1.5 ಫೀಟ್ ಕೊಡ್ತಾರೆ. ಹೌದೌದು. ಬೇರೆ ಬಿಲ್ಡಿಂಗಲ್ಲಿ ನೋಡಿದ್ರೆ ನೀವು ಇದನ್ನು ನಾವು ಆಲ್ಮೋಸ್ಟ್ 3 ಫೀಟ್ವರೆಗೂ ಇಟ್ಟಿದ್ದೀವಿ. 3 ಫೀಟ್ ತನಕ 3 ಫೀಟ್ ಗಂಟ ಇಟ್ಟಿದ್ದೀವಿ. ಸೂಪರ್. ಇದು ಇಲ್ಲೇ ಬಂದರೆ ನಿಮಗೆ ಇಲ್ಲಿ ಸ್ಟೋರೇಜ್ ಪರ್ಪಸ್ಗೆ ಎಲ್ಲ ಕೂಡ ಸ್ಟೋರೇಜ್ಗೆಲ್ಲ ನಾವು ಕೊಟ್ಟಿದ್ದೀವಿ. ಓಕೆ. ಇಲ್ಲಿ ಬಂದರೆ ಆ ಪಕ್ಕದಲ್ಲೇ ನಿಮಗೆ 2 ರೂಮ್ ಬರುತ್ತೆ, ಅಲ್ಲೊಂದು ರೂಮ್ ಬರುತ್ತೆ, ಇಲ್ಲೊಂದು ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಸರ್. ಇದು ಮಾಸ್ಟರ್ ಬೆಡ್ರೂಮ್. ವಾವ್, ಎಷ್ಟು ದೊಡ್ಡದಾಗಿದೆ ಇದು ಕೂಡ. ಸೂಪರ್. ಇದು ಕೂಡ POP ಮಾಡಿರ, ಎಲ್ಲ ಕಡೆ POP ಮಾಡಿ ನೀಟಾಗಿ ಇಟ್ಬಿಟ್ಟಿದ್ದೀರಾ. ಸೊ ಆಲ್ರೆಡಿ ಇದೆಲ್ಲ ಅಟ್ಯಾಚ್ ಬರುತ್ತಲ್ಲ? ಹಾಂ, ಎಲ್ಲ ಅಟ್ಯಾಚ್. ಕಿಂಗ್ ಸೈಜ್ ಬೆಡ್ಡು, ಇಲ್ಲೂ TV ಕ್ಯಾಬಿನೆಟ್ಸ್ ಇದೆ. ಹೌದು ಸರ್. ಮತ್ತು ಇಲ್ಲಿ ಬಂದರೆ ನಿಮಗೆ ಮಿರರ್ ಎಲ್ಲ ಸ್ವಲ್ಪ ದೊಡ್ಡದಾಗೆ ಕಾಣಿಸುತ್ತೆ ಸರ್. ಓಕೆ, ಮಿರರ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದೀರಾ. ಓಕೆ, ವಾಲ್ಡ್ರೋಬ್ಸ್ ಕೂಡ ಚೆನ್ನಾಗಿದೆ ಕಲರ್ಸು. ಹಾಂ, ಇಲ್ಲೂ ಸೂಪರ್, ಕಲರ್ಸ್ ಎಲ್ಲ ಸೂಪರಾಗಿ ಚೂಸ್ ಮಾಡಿದ್ದೀರಾ. ನೀವೇ ಚೂಸ್ ಮಾಡಿದ್ದಾ ಅಥವಾ ಹೇಗೆ ಸರ್? ಸರ್ ಇದು ಜೊತೆಗೆ ಆರ್ಕಿಟೆಕ್ಟ್ ಜೊತೆಗೆ ನಾವು ತಗೊಂಡು ಒಂದೊಂದು ಬಾತ್ರೂಮ್ನೂ ಟೈಮ್ ತಗೊಂಡು ಮಾಡಿರೋದು ಸರ್. ನಾವು ಸೆಲೆಕ್ಷನ್ಗೆ ಅಂತಾನೆ 1 ಡೇ ಕಂಪ್ಲೀಟಾಗಿ ಟೈಪ್ ಸೆಲೆಕ್ಷನ್ಗೆ 1 ಡೇ ಫುಲ್ ಸ್ಪೆಂಡ್ ಮಾಡಿದ್ದೀವಿ ನಾವು. ಯಾಕಂದರೆ ಒಂದು ರೂಮಿಂದ ಇನ್ನೊಂದು ರೂಮ್ ಮ್ಯಾಚ್ ಆಗಬಾರ್ದು ಅಂತೇಳಿ ತುಂಬ ಇದು ಮಾಡಿದ್ದೀವಿ ಸರ್. ಇದೆರಡು, ಅದು ರೂಮ್ 2 ಸೇಮ್ ಇದೆ ಬರುತ್ತಲ್ಲ? ಹೌದು. ವಿಡ್ತ್ ಅದೆಲ್ಲ ಇದು ಕೂಡ ಸೂಪರ್ ಆಗಿದೆ. ಇಲ್ಲೂ POP ಮಾಡಿದ್ದೀರಾ ಕಲರ್ಸು, ಮತ್ತು ಅಲ್ಲಿ ಕೂಡ ಮಿರರ್ ಆಪ್ಷನ್ ಇದೆ. ಮತ್ತು ಟೈಲ್ಸು, ಸ್ಯಾನಿಟರಿ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಸಿದ್ದೀವಿ. ಜಾಗ್ವಾರ್ ಫಿಟ್ಟಿಂಗ್ಸ್ ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ ಸರ್. ಈವನ್ ಕೆಳಗಡೆ ಕಾಮನ್ ಟಾಯ್ಲೆಟ್ ಕೂಡ ನಾವು ಅದನ್ನೇ ಮಾಡಿದ್ದೀವಿ. ಆಮೇಲೆ ಬಾಲ್ಕನಿ ಇದೆ ಇಲ್ಲಿ. ಇಲ್ಲೂ ಬಾಲ್ಕನಿ ಒಬ್ಬರು, ಯಾಕಂದರೆ ವೆಂಟಿಲೇಷನ್ ಬೇಕಲ್ಲ ಸರ್. ಹಾಂ. ಸೊ ಇಲ್ಲೂ ಬಾಲ್ಕನಿ ಇದೆ, ನೋಡ್ಬೋದು. ಓಕೆ, ವೆಂಟಿಲೇಷನ್ ಏನೂ ಪ್ರಾಬ್ಲಮ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ವೆಂಟಿಲೇಷನ್ ನಮ್ಮದು ಮೇಜರ್ ಏನು ಅಂದರೆ ಎಲ್ಲ ರೂಮಲ್ಲೂ ನಿಮಗೆ ದೊಡ್ಡ ದೊಡ್ಡ ಕಿಟಕಿಗಳು ಇರುತ್ತೆ, ಜೊತೆಗೆ ಒಂದು ಬಾಲ್ಕನಿ ಇದೆ ಇಲ್ಲಿ. ಓಕೆ, ಬನ್ನಿ ಸರ್, ಇನ್ನೂ ಒಂದು ರೂಮ್ ಇದೆ. ಹಾಂ, ತೋರಿಸ್ತೀವಿ. ಸೊ ಇಲ್ಲೂ ಮೇಲ್ಗಡೆನೂ ಒಂದು ರೂಮ್ ಇದೆಯಾ? ಒಂದು ರೂಮಿಂದ ಮತ್ತೊಂದು ರೂಮ್ಗೆ ನಿಮಗೆ ಟೋಟಲ್ ಕಲರ್ ಕಾನ್ಸೆಪ್ಟೇ ಬೇರೆ ಇರುತ್ತೆ ಸರ್. ಯಾವುದೂ ಮ್ಯಾಚ್ ಆಗೋಕ್ಕಾಗಲ್ಲ ಸರ್. ಇದು ಇನ್ಫ್ಯಾಕ್ಟ್ ವಾಷಿಂಗ್ ಮಿಷಿನ್ಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದೀವಿ. ಈ ಏರಿಯಾ ಸ್ಟೋರೇಜ್ಗೆ ಅಂತ. ಇಲ್ಲೇ ವಾಷಿಂಗ್ ಮಿಷಿನ್ ಏನಾದ್ರು ಯೂಸ್ ಮಾಡಬೇಕಂದ್ರೆ ಐಟಮ್ಸ್ ಇಲ್ಲೇ ತೊಗೊಂಡು ಮಾಡ್ಕೊಬೋದು. ಓಕೆ, ಇಲ್ಲೂ ಒಂದು ರೂಮ್ ಇದೆ. ಬನ್ನಿ, 3 ರೂಮ್ಸ್ ಇದೆ. 3 ರೂಮ್ಸು ನಿಮಗೆ ಯಾವ ಕಲರು ಮ್ಯಾಚ್ ಆಗಲ್ಲ ಸರ್. ಮ್ಯಾಚ್ ಆಗಲ್ಲ, ಎಲ್ಲ ಡಿಫ್ರೆಂಟ್ ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ ಆಗಲಿ ಎಲ್ಲನೂ, ಬಟ್ ಸಿಮಿಲರ್ ಇದು ಸ್ಪೇಸು ಅದೆಲ್ಲ. ಆಮೇಲೆ POP ಎಲ್ಲ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ತುಂಬ ಡಿಫ್ರೆಂಟ್ ಆಗಿದೆ ಸರ್. ನಾವು ಯಾವುದನ್ನು ಒಂದೇ ಡಿಸೈನ್ ಕ್ಯಾರಿ ಮಾಡಿಲ್ಲ. ಓಕೆ, ಬೇರೆ ಫೀಲೇ ಕೊಡಲಿ ಅಂತ ಇಲ್ಲೂ ಒಂದು ವಾಶ್ರೂಮ್ ಬಂದ್ಬಿಡುತ್ತೆ. ಎಲ್ಲ ವಾಶ್ರೂಮಲ್ಲಿ ಕೂಡ ಡಿಫ್ರೆಂಟ್ ಪ್ಯಾಟ್ರನ್ಸ್ ಯೂಸ್ ಮಾಡಿದ್ದೀರಾ? ಹೌದು, ಎಲ್ಲದೆಲ್ಲ. ಓಕೆ, ಸೂಪರ್. ಸೊ ಇದು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಬಂದರೆ ಇಲ್ಲಿ ಬಾಲ್ಕನಿ ಬರುತ್ತಲ್ಲ? ಹೌದು ಸರ್. ಇದೊಂದು ಟೆರೆಸ್ ಏರಿಯಾ ಕೊಟ್ಟಿದ್ದೀರಾ? ಟೆರೆಸಲ್ಲಿ ಇವಾಗ ನಾವು ವೀಕೆಂಡ್ಸು ವಿತ್ ಫ್ಯಾಮಿಲಿ ಏನಾರ ಊಟ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲ ಸಣ್ಣದಾಗಿ ಏನಾರ ಪಾರ್ಟಿ ಮಾಡಬೇಕು. ಓಕೆ, ಇಲ್ಲಿ ಮಲ್ಟಿ ಯೂಸ್ಗೆ ಇಲ್ಲಿ ಟಫ್ನಿಂಗ್ ಶೀಟ್, ಪಫ್ ಶೀಟ್ ಯೂಸ್ ಮಾಡಿದ್ದೀವಿ. ಓಕೆ, ಅದೇನೇ ಅನ್ಕೊಂಡು ಕೆಳಗಿನ ಮೇಲೆ ಬರ್ತಾ ಏನು ಈಟೆ ಅನ್ಸಿಲ್ಲ, ಅಷ್ಟು ಕೂಲ್ ಆಗಿತ್ತು ಅಂತ. ಸೊ ಆಮೇಲೆ ಡಿಸೈನ್ ಆಗಿ ಮಾಡಿದ್ದೀನಿ ಸರ್. ಇಲ್ಲೊಂದು ಸ್ವಲ್ಪ ಕೂತ್ಕೊಂಡಾಗ ನಮಗೆ ವೆಂಟಿಲೇಷನ್ ಬರ್ತಾ ಇರುತ್ತೆ, ಏನೋ ಒಂಥರ ಪೀಸ್ ಆಗಿರಲಿ ಅಂದ್ಬಿಟ್ಟು. ಬೆಡ್ರೂಮ್ಗಳಿಗೆ ನೀವು ನೋಡಿರ್ಬೋದು, ನಾವು ಏನು ಪೇಂಟ್ಸ್ ಎಲ್ಲ ನಾವು ಯೂಸ್ ಮಾಡಿದ್ದೀವಿ. ಹೌದು, ಸೇಮ್ ಪೇಂಟ್ಸ್ ಯೂಸ್ ಮಾಡಿದ್ದೀವಿ, ಪಟ್ಟಿ ಮಾಡಿದ್ದೀವಿ. ಇಲ್ಲೂ ಕೂಡ ಒಂದು ಕಾಮ್ನೆಸ್ ಇರಲಿ ಅನ್ನೋ ಒಂದು ಕ್ಯಾಲ್ಕುಲೇಷನ್ ತಗೊಂಡು ನೀಟಾಗಿ ಮಾಡಿ ಇಟ್ಟಿದ್ದೀವಿ ಸರ್. ಅವರು ಈ ಟೈಲ್ಸೂ ಅಷ್ಟೇ, ನಿಮಗೆ ಪೇವಿ ಟೈಲ್ಸ್ ಅಂತ ಟೈಲ್ಸೇ ಬರುತ್ತೆ. ಇದು ಕೂಡ ಸೇಫ್ಟಿ ಡೋರ್ಸ್ ಎಲ್ಲ ಸೇಫ್ಟಿ ಡೋರ್ಸ್ ಕೊಟ್ಟಿದ್ದೀವಿ ಸರ್. ಓಕೆ, ಸೊ ಮೇಲ್ಗಡೆ ಏನು ಬರ್ಬೋದು? ಬನ್ನಿ ಸರ್, ತೋರಿಸಿ. G+2.5 ಬರುತ್ತಲ್ಲ ಇದು? ಹೌದು ಸರ್, ಹೌದು. ಓಕೆ, ಮತ್ತು ಇಲ್ಲಿ ಕೆಲವರೊಬ್ಬರು ಸ್ಲೋಪ್ಗಳು ಮಾಡಲ್ಲ, ವಾಟರ್ ಪ್ರೂಫ್ ಮಾಡಲ್ಲ. ನಾವು ಅದು ಕಂಪ್ಲೀಟ್ ಇನ್ಸೆಂಟಿವ್ ತಗೊಂಡಿದ್ದೀವಿ ಸರ್. ಕಂಪ್ಲೀಟ್ ವಾಟರ್ ಪ್ರೂಫ್ ಮಾಡಿಸಿ ನಿಮಗೆ ಸ್ಕೈಲೈಟ್. ನೀವು ಏನೇ ಮಳೆ ನೀರು ಬಂದರೂ ಎಷ್ಟೇ ಬಂದ್ರೂ ನಮಗೆ ಅಲ್ಲಿ ಕ್ಲಿಯರ್ ಆಗಿಬಿಡುತ್ತೆ ಸರ್. ಓಕೆ, ಸೂಪರ್. ಇದೆ ನೋಡಿ ಸರ್, ನೈಸ್ ರೋಡು. ಇಟ್ ಈಸ್ ಇಲ್ಲೇ ಇದೆ, ನೋಡ್ಬೋದು. ಸೋಂಪುರ ಟೋಲ್ ಗೇಟ್ ಇಲ್ಲೇ ಇದೆ. ಹೌದು ಸರ್. ನೋಡಿ ಎಷ್ಟು ಬಿಲ್ಡಿಂಗ್ಸ್ ಬಂದಿದೆ ಅಂತ. ಆಲ್ಮೋಸ್ಟ್ ಫುಲ್ಲಿ ಡೆವಲಪ್ಡ್ ಆಗ್ತಾಯಿದೆ. ಅಷ್ಟೊಂದು ಇದು ಇಲ್ಲೆಲ್ಲ ಫುಲ್ ಎಲ್ಲ ಡ್ಯಾಮ್ ಪ್ರೂಫ್ ಎಲ್ಲ ಮಾಡಿ ಕಂಪ್ಲೀಟ್ ವಾಟರ್ ಪ್ರೂಫ್. ಸೊ ಕ್ರ್ಯಾಕ್ಸ್ ಏನೂ ಬರಲ್ಲ. ಏನು ನೀವು ನೋಡ್ಬೋದು ಸರ್, ಯಾವ್ದು ನಮ್ಮ ಬಿಲ್ಡಿಂಗಲ್ಲಿ ಯಾವುದೋ ಕ್ರ್ಯಾಕ್ಸೇ ಕಾಣಲ್ಲ. ಅದು ಒಂದು ಹೈಲೈಟ್ ಆ್ಯಕ್ಚುಲಿ. ಇಲ್ಲೂ ಒಂದು ಸ್ವಿಚ್ ಬೋರ್ಡ್ ಪ್ರೊವೈಡ್ ಮಾಡಿದ್ದೀರಾ.
ನಾವು ಈ MS ನಾವು ಏನು ಯೂಸ್ ಮಾಡಿದ್ದೀವಿ, ಕೆಳಗಡೆ ಯೂಸ್ ಮಾಡಿರೋದು ನೀವು ನೋಡಿದ್ರೆ ಅಲ್ಲೆಲ್ಲರ ಪ್ರಿಂಟ್ ಇರುತ್ತೆ, ಜಿಂದಾಲ್ ಅಂತ ಹೇಳ್ಬಿಟ್ಟು. ನಾವೆಲ್ಲ ಕ್ವಾಲಿಟಿ ಪ್ರಾಡಕ್ಟೇ ಯೂಸ್ ಮಾಡಿರೋದು. ಓಕೆ. ಮೇಜರ್ ಏನು ಅಂತ ಹೇಳಿದ್ರೆ ಮನೇನ ನಮ್ಮ ಮನೆ ಅಂತ ಅನ್ಕೊಂಡು ನಾವು ಮಾಡಿದ್ದೀವಿ, ಮನ್ಸಿಟ್ಟು ಮಾಡಿದ್ದೀವಿ ಸರ್. ಯಾರ ಬಂದರೆ ಅವ್ರು ನೋಡಿದ ತಕ್ಷಣ ಎಸ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ವಾಸ್ತು ಪ್ರಕಾರ ಇದೆ, ಅವ್ರ ವಾಸ್ತು 100% ಯಾರಿದ್ದಾರೆ ಅವ್ರನ್ನ ಕರ್ಕೊಂಬಂದು ತೊಗೋಬೋದು. ಓಕೆ ಸರ್, ಇವಾಗ ಪ್ರಾಪರ್ಟಿ ಕೂಡ ತೋರಿಸಿರಿ, ಸೂಪರಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಸಖತ್ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಪ್ರಾಪರ್ಟಿ 2030 ಸೂಪರಾಗಿ ಮಾಡಿರಾ ಸರ್. ಇವಾಗ ಪ್ರೈಸು ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಮನೆಗೆ ವಿತ್ ಲ್ಯಾಂಡ್? ಸರ್ ಇದು 1,48 lakhs ಕೋಟ್ ಮಾಡ್ತಾ ಇದ್ದೀನಿ ಸರ್. ಸೊ ನೆಗೋಷಿಯಬಲ್ ಏನಾದ್ರು ಇರುತ್ತಾ? ಖಂಡಿತ ಇರುತ್ತೆ ಸರ್, ಖಂಡಿತ ಮಾಡೋಣ. ಸೂಪರ್ ಸರ್. ನೆಕ್ಸ್ಟು ಇದಾದಮೇಲೆ ಇವಾಗ ನೀವು ಹೇಳ್ತಿರೋ ಪ್ರೈಸ್ ಬಂದ್ಬಿಟ್ಟು ಸೈಟು ವಿತ್ ಫುಲ್ ಬಿಲ್ಡಿಂಗು ರೆಡಿ ಟು ಮೂವ್ ಸರ್. ನೀವು ನೋಡಿದ್ರಲ್ಲ ಸರ್. ಹೌದೌದು. ಓಕೆ ಸರ್. ನೆಕ್ಸ್ಟ್ ಇವಾಗ ಏನಂದರೆ ಎಷ್ಟೋ ಜನ ಲೋನ್ ಆಪ್ಷನ್ ನೋಡ್ತಾ ಇದ್ದಾರೆ, ಲೋನ್ ಆಪ್ಷನ್ ನೀವೇನಾದ್ರು ಸ್ವಲ್ಪ ಸಪೋರ್ಟ್ ಮಾಡೋದು ಆ ಥರ ಏನಾದ್ರು ಸರ್? LIC ಇದ್ದಾರೆ, LIC ನಾನು ಮಾಡಿಸ್ಕೊಡ್ತೀವಿ ಲೋನು. ಇದು BDA ಸೈಟ್ ಆಗಿರೋದ್ರಿಂದ LIC ಇರ್ಬೋದು, SBI ಇರ್ಬೋದು, IDBI ಬ್ಯಾಂಕ್ ಇರ್ಬೋದು, ಎನಿ ನ್ಯಾಷನಲೈಸ್ ಬ್ಯಾಂಕ್ ಆಗಿರ್ಬೋದು ಅಥವಾ HDFC ಬ್ಯಾಂಕ್ ಎಲ್ಲರಾಗಿರ್ಬೋದು, ನಾನು ಲೋನ್ ನಾವು ಮಾಡಿಸ್ಕೊಡ್ತೀವಿ ಸರ್. ಓಕೆ ಸರ್. ಅಪ್ ಟು 80% ತನಕ ಲೋನ್ ಆಗುತ್ತಲ್ಲ, ಅದನ್ನು ಸಿಬಿಲ್ ಎಲ್ಲ ಚೆನ್ನಾಗಿರಬೇಕು, ಸಿಬಿಲ್ ಸ್ಕೋರು ಅದೆಲ್ಲ ಚೆನ್ನಾಗಿದ್ರೆ ಆಗುತ್ತೆ ಆಲ್ಮೋಸ್ಟ್. ಹೌದು ಸರ್. ಓಕೆ ಸರ್. ಇವಾಗ ಏನಾದ್ರು ಯಾರು ಪ್ರಾಪರ್ಟಿ ಬಂದು ನೋಡ್ಬೇಕಂದ್ರೆ ಯಾವ ಥರ ಹೇಗೆ ಪ್ರೊಸೀಜರ್ ಇರುತ್ತೆ ಸರ್? ನನ್ನ ನಂಬರ್ ಕೊಟ್ಟಿರ್ತೀನಿ, ಡಿಸ್ಪ್ಲೇ ಆಗ್ತಾ ಇರುತ್ತೆ. ಎವ್ರಿ ಡೇ ಏನಾದ್ರು ವಿಸಿಟಿಂಗ್ ಇರುತ್ತಾ ಅಥವಾ ಟೈಮಿಂಗ್ಸ್ ಏನಾದ್ರು ಇದೆಯಾ? ಏನಿಲ್ಲ ಸರ್, ನಮಗೆ ಒಂದು ಪ್ರಯಾರಿಟಿಯಲ್ಲಿ ಒಂದು 2 hours ಮುಂಚೆ ನಮಗೆ ಹೇಳ್ಬಿಟ್ರೆ, ಒಂದು 2 hours ಮುಂಚೆ ಹೇಳಿದ್ರೆ ಸಾಕು, ನಾವು ಅರೇಂಜ್ ಮಾಡಿರ್ತೀವಿ ಸರ್. ಓಕೆ ಸರ್. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.